ಏನು ನೋಡಪ್ಪ ಒಂದು ಚಾನ್ಸ್ ಅಂತ. ಮತ್ತು ಅಲ್ಲಿ ಸ್ಪಾಟ್ಗೆ ಹೋದಾಗ 90% ಜನ ನನ್ನ ರಿಜೆಕ್ಟ್ ಮಾಡಿದ್ರು. ಬೇಡ, ಯಾರೋ ತುಂಬ ಪರ್ಸ್ನಾಲಿಟಿನೂ ಇಲ್ಲ, ಭಾಳ ಒಂಥರ ಇದ್ದಾನೆ, ಬೇಡ ಅಂತ. ನಾನು ಅಂದ್ಕೊಂಡೆ ನಿರಾಶೆ ಇಲ್ಲೂ ಕಾದಿದೆ ನಮಗೆ ಅಂತ. ಇದಾದ ಮೇಲೆ ಮೇಲ್ಗಡೆ ಒಂದು ಬ್ರೇಕ್ ಟೈಮಲ್ಲಿ ಒಂದು ಶಾರ್ಟ್ ತೆಗಿತಾಯಿದ್ರು, ಲಾಸ್ಟ್ ಶಾರ್ಟ್ ಅಂತ ಕಾಣುತ್ತೆ. ಅಲ್ಲಿ ಹೋಗಿ ಅವ್ರನ್ನ ತೋರಿಸ್ಬಿಟ್ಟು ಉದಯಶಂಕರ್ ಮಗ ಹೇಳ್ದ, ನೋಡಿ ಅವನೇ ಅಂತ. ಆಗ ಅವನು ದೊಡ್ಡ ಉದ್ಗಾರ ಅವ್ರ ಬಾಯಲ್ಲಿ, ಇವು ರಜನಿಕಾಂತ್ ಇದ್ದಂಗೆ ಅವನೇ ಕೊಡೋನು, ಕರೆಕ್ಟು, ಬರೋ ಮರಿ ಬರೋ ಕೂಸೆ ಇಲ್ಲಿ ಅಂತ ಕರೆದು ನನಗೆ ಎಲ್ಲ ರಜನಿಕಾಂತ್ ಬಟ್ಟೆ ಎಲ್ಲ ಆಲ್ಟ್ರ್ ಮಾಡಿ ಅವನಿಗೆ ಹಾಕಿ ಅಂದಾಗ ಇನ್ನೂ ದೊಡ್ಡ ಸಂತೋಷ ನಮಗೆ ತಡೆಯೋಕ್ಕಾಗ್ತಿಲ್ಲ. ಅದಾದಮೇಲೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ಸೆಟ್ ಹಾಕಿದ್ರು, ಸುಧಾರಾಣಿಯವರು, ನಾನು, CR ಸಿಂಹ ಅವರು. ಆಗ ಅವರು ಬಂದು ಈ ಡೈಲಾಗ್ ಟ್ರೆಂಡು ನಮಗೆ ಅಷ್ಟೊಂದು ಚೆನ್ನಾಗಿ ಬರ್ತಿರಲಿಲ್ಲ. ಅವಾಗ ಪ್ರತಿಯೊಂದು ಅವರೇ ಆ್ಯಕ್ಟ್ ಮಾಡಿ ನನಗೆ ತೋರಿಸೋರು, ಇದೇ ಥರ ನೀವು ಮಾತಾಡೋದು. ನಾನು ಚೆನ್ನಾಗಿ ಗ್ರಾಸ್ಪ್ ಮಾಡ್ತಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತೇನೆ ನೀನು ಅಂತೇಳಿ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ನನ್ನ ಬದುಕಲ್ಲಿ ಯಾರಾದರೂ ಫಸ್ಟು ಚೇರಲ್ಲಿ ಕೂರಿಸಿದ್ದು ಅಂದರೆ ಅವರೇನೆ. ನಮಗೆಲ್ಲ ಚೇರಲ್ಲ, ಮರದಡಿ ದೂರ ನಿಲ್ಲಿಸೋರು, ಅಲ್ಲೆಲ್ಲ ಯಾರು ಹತ್ರ ಹೋಗಂಗಿಲ್ಲ. ಅದು ಆ ಥರ ಭಾಳ ಬಲಿಷ್ಠವಾದ ಇಂಡಸ್ಟ್ರಿ ಆ ಕಾಲ. ಸರಗೋವಿಂದವ್ರಿಗೆ ಗೊತ್ತಿದೆ ಆ ಪರಿಸ್ಥಿತಿಗಳು ಹೆಂಗಿತ್ತು ಅಂತ. ಇವತ್ತೆಲ್ಲ ಭಾಳ ಸುಲಭವಾಗಿದೆ ಎಲ್ಲರಿಗೂ, ಅವತ್ತು ಭಾಳ ಕಷ್ಟ. ಅಂಥದ್ದೆಲ್ಲ ಫಸ್ಟ್ ಟೈಮ್ ಅವನು ಬಣ್ಣ ಹಚ್ಚಿದಾನೆ, ಚೇರ್ ಹಾಕಿ ಕೂರಿಸಿ ಅವನಿಗೆ ಅಂತೇಳಿ ಚೇರ್ ಹಾಕಿ ಕೂರಿಸಿದ್ರು. ಒಂದು 2-3 ದಿನ ಶೂಟಿಂಗ್ ಆದಮೇಲೆ ನಿಧಾನಕ್ಕೆ ನನಗೆ ಕೇಳಿದು, ಏನು ನಿನ್ನ ಬದುಕು, ಏನು ಸಮಾಚಾರ. ನಾನು ಹೇಳಿದೆ, ಈ ಥರ ಮದುವೆ ಆಗಿದ್ದೀನಿ ಸರ್, ಭಾಳ ಸಮಸ್ಯೆಯಲ್ಲಿದ್ದೀನಿ ಅಂದೆ. ಇಷ್ಟು ಬೇಗ ಮದುವೆ ಆಗ್ಬಿಟ್ಟಿದ್ಯಾ ನೀನು ಒಂದು. ಹೌದು ಸ್ವಾಮಿ ಅದ. ಪಾಪ ಅಲ್ಲಿ ಜೂನಿಯರ್ ನರಸಿಂಹರಾಜು ಅಂತ ಒಬ್ಬ ಇದ್ದ, ಅವ್ರ ಮ್ಯಾನೇಜರಾಗ. ಅವನ್ನ ಕರೆದು, ಲೇ ಕೂಸೆ, ಇವನಿಗೆ 8,000 ರೂಪಾಯಿ ಸಂಬಳ ಬುಕ್ ಕೊಡಬೇಕು ನೀವು, ಈಗ ಅವನಿಗೆ 3,000 ಅಡ್ವಾನ್ಸ್ ಕೊಡು ಅಂತ ಹೇಳಿ ಕೊಟ್ಟರೆ ನಂಗೆ ನಂಬಕ್ಕೆ ಆಗ್ತಾಯಿಲ್ಲ, ನನಗೆ 3,000 ಎಲ್ಲ ಕೊಡ್ತಿದ್ದಾರೆ ಅಂತ. ಹಾಗೆ ಆ ಚಿತ್ರ ಯಶಸ್ವಿ ಆಯಿತು, ನನಗೆ ತುಂಬ ಒಳ್ಳೆಯ ಹೆಸರು ಬಂತು. ಅದಾದ ಮೇಲೆ ನನ್ನ ಕಲಾ ಬದುಕಿಗೆ ತುಂಬ ದೊಡ್ಡ ಹೈವೇ ಸಿಕ್ತು ನನಗೆ, ಇಂಡಿಪೆಂಡೆಂಟಾಗಿ. ಯಾಕಂದ್ರೆ ಅದಕ್ಕೂ ಮುಂಚೆ ಎಲ್ಲ ನಾವೆಲ್ಲ ಗುಂಪಲ್ಲಿ ಮಾಡ್ತಾಯಿದ್ದೀವಿ. ರಣಧೀರ ಯಾವುದೇ ಪಿಕ್ಚರ್ ಮಾಡಿದ್ರು 5 ಜನ 6 ಜನ ಮಾಡ್ತಿದ್ರು. ದ್ವಾರಕೀಶ್ ಅವರು ಅದನ್ನು ಬೇರ್ಪಡಿಸಿದ್ರು. ಅದಾದ ಮೇಲೆ ರಣರಂಗ. ಸೊ ಹಾಗಾಗಿ ನನ್ನ ಬದುಕಲ್ಲಿ ನನ್ನ ಜರ್ನಿಗೆ ಭಾಳ ದೊಡ್ಡ ಮಟ್ಟದ ಸಹಾಯ ಮಾಡಿದವರು ದ್ವಾರಕೀಶ್ ಅವರು. ಅದಾದಮೇಲೆ ಸಡನ್ನಾಗಿ KSA ಕ್ಲಬ್ಬಿಂದ ಒಂದು ಫೋನ್ ಬರುತ್ತೆ, ಬೇಕು ಬಾರೋ ಇಲ್ಲಿ ಮಾತಾಡಬೇಕು ಅಂತ. ಹೋದಾಗ ನೀನು ಶ್ರುತಿ ಇಬ್ಬರು ಹೀರೋಯಿನ್ನು, ನೀವು ನನ್ನ ಸಿನಿಮಾದಲ್ಲಿ ಹಿಂಗಿದ್ದೀರಿ, ನಿಮ್ಮ ಪಾತ್ರ ಇಂಥದ್ದು ಅಂತ ಹೇಳೋದು ತುಂಬ ಖುಷಿ ಆಯ್ತು ನನಗೆ. ಸರಿ, ಅದಾದಮೇಲೆ ನನಗೆ ಕಾಲು ಬರಲಿಲ್ಲ, ಏನೂ ಇಲ್ಲ. ಯಾಕೆ ಸರ್ ಅಂತ ಕೇಳಿದೆ, ಅವ್ರಿಗೂ ಮುಜುಗರ ಆಯಿತು ಹೇಳೋಕ್ಕೆ. ಆಮೇಲೆ ಅವ್ರ ಮಗ ನಂಗೆ ಹೇಳ್ದೆ, ಇಲ್ಲೆಲ್ಲ ನಿನಗೆ ಮಾಡಬೇಕು ಅಂತ ಇದ್ರು, ಅದು ವಿಷ್ಣುವರ್ಧನ್ ಮತ್ತು ಅವರ ಸ್ನೇಹದ ಕೊಂಡಿ ಕಳಿಸೋಗಿತ್ತು, ತಿರ್ಗಾ ಸೇರಿಸೋದಕ್ಕೋಸ್ಕರ ಆ ಚಿತ್ರದಲ್ಲಿ ಅವ್ರನ್ನ ನಾಯಕರನ್ನ ಮಾಡಿದ್ರು ಅಂತ ಹೇಳಿ ಅದಾಯಿತು. ಆಮೇಲೆ ಅವ್ರು ಹೇಳೋರು, ಯಾವಾಗ ಇನ್ನೊಂದು ಸಿನಿಮಾ ಮಾಡೋಣ. ಸರಿ, ಅದೆಲ್ಲ ಇರಲಿ, ಸಿನಿಮಾ ಮಾಡೋದಿರಲಿ, ನನ್ನ ಜೊತೆ ಒಂದು ಗೆಸ್ಟ್ ರೋಲ್ ಮಾಡಿ ಅಂತ ಹೇಳಿ ಸರ್ವ ಸೋಮಣ್ಣ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದ್ರಲ್ಲಿ ಕರ್ಕೊಂಡೋಗಿ ನಾನು ಅವ್ರಿಗೆ ಗೆಸ್ಟ್ ರೋಲು ಎಲ್ಲ ಮಾಡಿಸಿದೆ. ತುಂಬ ಅಗಾಧವಾದ ಒಂದು ನಂಬಿಕೆ ಅವರಿಗೆ. ಯಾವಾಗ ಬಂದಾಗ ನನ್ನ ಬೆಳವಣಿಗೆನ ಭಾಳ ಅಪ್ರಿಷಿಯೇಟ್ ಮಾಡೋರು. ಒಂದು ಯಾವುದೋ ಒಂದು ಸಣ್ಣ ಜೂನಿಯರ್ ಕಲಾವಿದನಾಗಿ ಬಂದವನು, ಎಷ್ಟು ಮಟ್ಟಕ್ಕೆ ನೀವು ಬೆಳೆದಿದ್ಯಾ ಅಂದರೆ ನಿನ್ನ ಶ್ರಮ ಮತ್ತು ನಿನ್ನ ಟ್ಯಾಲೆಂಟ್ ಅಪ್ಪ ಅಂತೇಳಿ ಹರಿಸೋರು. ಇದು ನಮ್ಮ ಅವರ ಒಂದು ಒಡನಾಟ. ನಾನು ಶಿವರಾಮಣ್ಣ ಅವ್ರು ತೀರ್ಕೊಂಡಾಗ ಅವಾಗ ಸಿಕ್ಕಿದ್ದಷ್ಟೇ, ಬಟ್ ಫೋನಲ್ಲಿ 2 ಸರಿ ಸಿಕ್ಕಿದ್ದು. ಅವರು ಶ್ರೀಮತಿ ಅವ್ರು ಬದುಕಿದ್ದಾಗ ಒಂದು ಸರಿ ಫೋನ್ ಮಾಡಿದ್ದೆ, ಅದಾದಮೇಲೆ ಅವರು ತೀರ್ಕೊಂಡ್ಮೇಲೆ ಒಂದು ಸರಿ ಫೋನ್ ಮಾಡಿದೆ. ಮಧ್ಯೆ ಅವಾಗ ಒಂದು ಸರಿ ಮಾತಾಡಿದ್ದೆ ಅಷ್ಟೇ, ಅವ್ರು ಹೆಚ್ಚಿಗೆ ಮಾತಾಡ್ತಿರಲಿಲ್ಲ ಯಾರ ಹತ್ರ. ಹಾಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕೆಂದರೆ ಜ್ಞಾನ ಇದ್ದಂಥ ಮನುಷ್ಯ ಅಲ್ಲ ಹೇಳೋದೇನು, ಸಹಸ್ರಚಂದ್ರ ದರ್ಶನ ಮಾಡಬೇಕು ಬದುಕಲ್ಲಿ ಮನುಷ್ಯ ಅಂತಾರೆ. ಅದು 80ನೇ ವಯಸ್ಸು. ಆಮೇಲೆ ತುಂಬ ಜ್ಞಾನಿಗಳು ಹೇಳುವಂಥ ಒಂದು ಮಾತು, ದೇನೇನ ಜೀವನ ಅನಾಯಾಸೇನ ಮರಣ, ಸಾವಲ್ಲಿ ತುಂಬ ನೆಮ್ಮದಿಯಾಗಿ ಸಾಯಬೇಕು ಅಂತ. ಅದೆಲ್ಲವೂ ಅವ್ರು ಸಿಕ್ಕಿದೆ. ಅನನ್ಯ ರಾಯರ ಭಕ್ತರು, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕ. ನಮಸ್ಕಾರ. ಈಗಾಗಲೇ ಚಿತ್ರರಂಗದ ಎಲ್ಲ ಗಣ್ಯರು, ನಟ ನಟಿಯರು ಎಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯಗಳು. ಹಾಗೆಯೇ ಯಶ್ ಕೂಡ ಆಗಮಿಸಿದ್ದಾರೆ. ಯಶ್ ಆಗಮಿಸಿ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನ ಪಡೆದ್ರು, ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ನಟ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.